ಈಗ ಮಾನ್ಯ ವಿರೋಧಿ ಪಕ್ಷ ನಾಯಕರು ಛಲವಾದಿ ನಾರಾಯಣಸ್ವಾಮಿ, ಮುಖ್ಯ ಸಚಿವ ಎನ್ ರವಿಕುಮಾರ್, ಶಾಸಕರಾದ ಎಸ್ ವಿ ಸಂಘ. ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಂಗಳೂರು ಎಸ್ ಎಲ್ ಭೋಜೇಗೌಡ, ಸಿ ಟಿ ರವಿ, ಶಿಶಿಲ್ ನಮೋಶಿ ಹಾಗೂ ಇತರರು ಕರ್ನಾಟಕ ಲೋಕಸೇವಾದ ಬಗ್ಗೆ ಸದನದಲ್ಲಿ ರೇಜ್ ಮಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಂದ ಉತ್ತರ ತಾವು ಕುತ್ಕೊಂಡು ಹೇಳಿ. ಮಾನ್ಯ ಕೆಪಿಎಸ್ ಸಭಾಪತಿಯವರೇ, ಇಲ್ಲೊಂದು ಇದನ್ನು ತಗೋ, ಪಿಲ್ಲೋ ಇಲ್ವಾ? ಮುಂದೆ ಮಾಡಿ, ಮುಂದೆ ಮಾಡಪ್ಪ. ಇಲ್ಲ ಅಟ್ಟಕೊಡಿ ನಡುವಿನ ಮುಂದೆ ಮಾಡಿ, ನಡುವಿನ ಮುಂದೆ ಮಾನ್ಯ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಾನ್ಯ ಸಭಾಪತಿಯವರೇ, ರವಿ ಭೋಜೇಗೌಡ ಚೀಫ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ. ಮಾತಾಡಬೇಡ ಅಂತ ನೀನು ಮಾತಾಡಿ ಬರೇ ರೀ ಸಿಎಂ ಮಾತಾಡ್ತಾರೆ ಕೂಡ್ರಿ. ಮಾನ್ಯ ಸಭಾಪತಿಯವರೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಮತ್ತೆ ಇತರೆ 3 ಜನ ಮಾನ್ಯ ಸದಸ್ಯರುಗಳು ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಾಗಿರ್ತಕ್ಕಂಥ ಪ್ರಿಲಿಮಿನರಿ ಎಕ್ಸಾಮ್ ಆಗಿದೆ. ಆ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಸುಮಾರು 384 ಜನರನ್ನು ಆಯ್ಕೆ ಮಾಡಬೇಕಾಗಿತ್ತು. ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್. ಇಪ್ಪತ್ತ 7/8/2024 ಒಂದು ಪೂರ್ವಭಾವಿ ಪರೀಕ್ಷೆ ನಡೀತು. ಈ 384 ಜನ ಆಯ್ಕೆ ಮಾಡಲಿಕ್ಕೆ ಪೂರ್ವಭಾವಿ ಪರೀಕ್ಷೆ ನಡೀತು. 3 ಹಂತದ ಪರೀಕ್ಷೆಗಳಿರ್ತವೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಇನ್ನೊಂದು ಮುಖ್ಯ ಪರೀಕ್ಷೆ, ಎರಡನೇದು ಮೂರನೇದು ಓರಲ್ ಎಕ್ಸಾಮಿನೇಷನ್, ಪರ್ಸನಾಲಿಟಿ ಟೆಸ್ಟ್. ಈ 3 ಹಂತದಲ್ಲಿ ಪರೀಕ್ಷೆಗಳು ನಡೀತವೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಸುಮಾರು 1,36,000 ಪರೀಕ್ಷೆಗೆ ಕೂತಿದ್ರು. ಅವರಲ್ಲಿ 1,00,000
384 ಜನರನ್ನು ಆಯ್ಕೆ ಮಾಡಬೇಕು.